ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ ಆಳಂದ ತಾಲೂಕಿನ ಸರ್ಸಂಬ ಗ್ರಾಮದಲ್ಲಿ ಒಂದು ಹೊಸದಾಗಿ ರಸ್ತೆ ಕಾಮಗಾರಿ ತಗೊಂಡಿದ್ದಾರೆ. ಆ ರಸ್ತೆ ಕಾಮಗಾರಿ ಮಾಡಬೇಕು ಅಂತಂದರೆ ಅಲ್ಲಿ ಇರುವಂಥ ರೈತರ ಜಮೀನು, ಆ ರೈತರ ಜಮೀನಿನಲ್ಲಿ ಅಕ್ವೈರ್ ಮಾಡಲಾರ್ದೇನೆ ಅಲ್ಲಿ ಜಬರ್ದಸ್ತಿ ರಸ್ತೆ ನಿರ್ಮಾಣ ಮಾಡುವಂಥ ಕೆಲಸ ಇವತ್ತು ನಡೀತಾ ಇದೆ. ಅದಕ್ಕೆ ಇದು ಯಾವ ಮಟ್ಟಿಗೆ ಹೋಗಿದೆ ಅಂತಂದ್ರೆ, ಆಳಂದ ತಾಲೂಕಾದಾಗ BR ಪಾಟೀಲ್ರಿಗೆ ಯಾರು ವಿರೋಧ ಮಾಡ್ತಾರೋ ಅಂದ್ರೆ ಸರ್ಸಂಬ ಗ್ರಾಮದಾಗ ಅವ್ರ ಸ್ವಂತ ಹೊಲಗಳು ಜಬರ್ದಸ್ತಿ ಕಬ್ಜಾ ಮಾಡೋದು, ರಸ್ತೆ ನಿರ್ಮಾಣ ಮಾಡೋದು, ಅವ್ರ ಹೆಸರಲ್ಲಿರುವಂಥ ಜಮೀನುಗಳು ಅವ್ರಿಗೆ ಗೊತ್ತಿಲ್ಲದೇ ಫ್ರೋಜರಿ ಡಾಕ್ಯುಮೆಂಟ್ಸ್ ಮಾಡಿ ಬೇರೆ ಅವ್ರ ಕುಟುಂಬದ ಹೆಸರಿನ ಮೇಲೆ ವರ್ಗಾವಣೆ ಮಾಡೋದು, ಈ ರೀತಿ ಅಲ್ಲಿ ಒಂದು ದಬ್ಬಾಳಿಕೆ ಅನ್ಯಾಯದ ಕೆಲಸ ಇವತ್ತು BR ಪಾಟೀಲ್ RK ಪಾಟೀಲ್ ಮಾಡ್ಲಿಕತ್ತಾರ. ಅದಕ್ಕೆ ಇವರೇನು ರಸ್ತೆಯಲ್ಲಿ ಜಬರ್ದಸ್ತಿ ಮಾಡ್ಲಿಕತ್ತಾರ ಅದನ್ನು ವಿರೋಧಿಸಿ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿದ್ದರು 10ನೇ ತಾರೀಕು. ಮತ್ತು ಅದಕ್ಕಿಂತ ಮೊದಲು ಕೋರ್ಟಿಗೆ ಹೋಗಿ ಅಲ್ಲಿ ಆಳಂದ ಕೋರ್ಟ್ನಲ್ಲಿ ಸ್ಟೇ ಕೂಡ ಸಿಕ್ಕಾದ. ಇವರು ಜಮೀನಿನಲ್ಲಿ ರಸ್ತೆ ಮಾಡಬಾರ್ದು, ನೀವು ಏನಾದರೂ ಮಾಡಂಗಿದ್ರೆ ಅದು ಅಕ್ವೈರ್ ಮಾಡಿ ಪ್ರೊಸೀಡಿಂಗ್ಸ್ ಮಾಡಿ ರಸ್ತೆ ಮಾಡಬೇಕು ಅಂತಂದು. ಆದ್ರೂ ಕೂಡ ಇಲ್ಲಿವರೆಗೂ ಅದಕ್ಕೆ ಎಷ್ಟು ಜಾಗ ಒತ್ತುವರಿ ಒಂದು 40 ಫೀಟ್ ಅಲ್ಲ 40 ಫೀಟ್ ಹಿಂಗೆ ಒಳಗೆ ಬಂದು ಉದ್ದ ಎಷ್ಟು ಆಗ್ತದ್ರ ಅದು? ಇಲ್ಲಿ ನಮ್ದು ಅಷ್ಟೇ ಹಿಂಗೆ ಒಳಗೆ ಒಂದು 40 ಫೀಟ್ ಬಂದ್ರೆ ಹಿಂಗೆ ಉದ್ದ ಎಷ್ಟು ಫೀಟ್ ಅದ? 600 ಫೀಟ್. ಇದು ಕೋರ್ಟ್ ಸ್ಟೇ ಆರ್ಡರ್ ಕಾಪಿ ನಿಮಗೆ ಕೊಟ್ಟಿವಿ. ಕೋರ್ಟ್ ಸ್ಟೇ ಆರ್ಡರ್ ಕಾಪಿ ಇದ್ರೂ ಕೂಡ ಯಾವುದೇ ಅಧಿಕಾರಿ ಅಲ್ಲಿ